ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 2026ರಲ್ಲಿ 20x30 600 ಸ್ಕ್ವೇರ್ ಫೀಟ್ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಲು ಎಷ್ಟು ವೆಚ್ಚ ಬೇಕಾಗುತ್ತೆ ಅಂತ ಇವತ್ತಿನ ಟಾಪಿಕಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ತಾವಿಲ್ಲಿ ನೋಡ್ತಿರ್ಬೋದು 20x30 600 ಸ್ಕ್ವೇರ್ ಫೀಟ್ ಮೆಟೀರಿಯಲ್ ಅಂಡ್ ಲೇಬರ್ ಕಾಸ್ಟ್ ಫಾರ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇನ್ 2026. ಓಕೆ, ಫಸ್ಟ್ ನಮ್ದು ಬರುತ್ತೆ ಅರ್ತ್ ವರ್ಕ್ ಮಾಡ್ತೀವಿ ನಾವು 2030 6 ಕಾಲಮ್ ನಾವು ಕೂಡಿಸ್ತೀವಿ. 6 ಕಾಲಮ್ 5x5 ಇರ್ಬೋದು, 4x4 ಡೆಪ್ತ್ 5 ಇಲ್ಲ 4 ಇರ್ಬೋದು, ಡಿಪೆಂಡಿಂಗ್ ಅಪಾನ್ ದ ಹಾರ್ಡ್ ಸ್ಟಾರ್ಟ್. ನಮ್ಗೆ ಹಾರ್ಡ್ ನೆಲ ಯಾವಾಗ ತನ ಸಿಗೋದಿಲ್ಲ ಅಲ್ಲಿ ಅವಾಗ ತನ ನಾವು ಅರ್ತ್ ವರ್ಕ್ ಮಾಡ್ತೀವಿ. ಓಕೆ, 5 ಫೀಟಿಗೆ ಸಿಗ್ಬೋದು, 4 ಫೀಟಿಗೆ ಸಿಗ್ಬೋದು, 6 ಫೀಟಿಗೆ ಸಿಗ್ಬೋದು, 7 ಫೀಟಿಗೆ ಸಿಗ್ಬೋದು ಡೆಪ್ತ್. ಓಕೆ, ಸೊ 5x5 ಮಾಡ್ಬೋದು, ಇಲ್ಲ 4x4 ಡೆಪ್ತ್ 4x4 ಜಾಸ್ತಿ ಪ್ರಿಫರ್ ಮಾಡ್ತಾರೆ. 4x4 ಡೆಪ್ತ್ 5 ಮಾಡ್ತಾರೆ. ಓಕೆನಾ, ಅದಕ್ಕೆ 4800 ಬೇಕಾಗುತ್ತೆ. ಅಪ್ರಾಕ್ಸ್ 4800 ನಾವು ಒಂದು 7000 ರೂಪಾಯಿ ಅಂತ ಅರ್ತ್ ವರ್ಕ್ ಬೇಕಾಗುತ್ತೆ. ಓಕೆನಾ, ಸೊ ನೆಕ್ಸ್ಟ್ ಮರಂ ಬ್ಯಾಕ್ ಫಿಲ್ಲಿಂಗ್. ನಾವು ಅರ್ತ್ ವರ್ಕ್ ಮಾಡಿರ್ತೀವಲ್ಲ ಅಲ್ಲಿ ಫೂಟಿಂಗ್ ಹಾಕ್ತಿವಿ. ಫೂಟಿಂಗ್ ಹಾಕಿದ್ಮೇಲೆ ಬೇಸ್ಮೆಂಟ್ ಕಟ್ತೀವಿ. ಆಮೇಲೆ ಬೇಸ್ಮೆಂಟ್ ಕಟ್ಟಿ ಅಲ್ಲಿ ಮತ್ತೆ ಬ್ಯಾಕ್ ಫಿಲ್ಲಿಂಗ್ ಮರಂ ಬ್ಯಾಕ್ ಫಿಲ್ಲಿಂಗ್ ಮಾಡ್ತೀವಿ. ಫಸ್ಟ್ ಫೂಟಿಂಗ್ ಮಾಡ್ತೀವಿ, ಆಮೇಲೆ ಬೇಸ್ಮೆಂಟಿಂಗ್ ಮಾಡ್ತೀವಿ. ಸೊ ಅದಕ್ಕೆ ನಿಮ್ಮ ಅರೌಂಡ್ 30,000 ರೂಪಾಯಿ ಮರಂ ಬ್ಯಾಕ್ ಫಿಲ್ಲಿಂಗ್ ಮಾಡಕ್ ಬೇಕಾಗತ್ತೆ. 2ನೇ ಪಾಯಿಂಟ್. ಮೂರನೇದು ಥಿಂಗ್ ಏನಿದೆ ಅಂದ್ರೆ ಸಿಮೆಂಟ್ ಬ್ಯಾಗ್ಸ್. 300 ಬ್ಯಾಗ್ಸ್ ಪೂರಾ ಮನೆ ಕಂಪ್ಲೀಟ್ ಆಗೋಕ್ಕೆ 300 ಬ್ಯಾಗ್ಸ್ ಸಿಮೆಂಟ್ ಬೇಕು. ಅದಕ್ಕೆ 400 ರೂಪಾಯಿ ರೇಟ್. ಅಲ್ಟ್ರಾಟೆಕ್ ಸಿಮೆಂಟ್ ಇರ್ಬೋದು, JK ಸೂಪರ್ ಇರ್ಬೋದು, 400 ರೂಪಾಯಿ ರೇಟ್ ಆಗುತ್ತೆ 2026ರಲ್ಲಿ. 300 ಬ್ಯಾಗ್ ಬೇಕು. ಅದಕ್ಕೆ ಅಕಾರ್ಡಿಂಗ್ 1,20,000 ರೂಪಾಯಿ ನಿಮ್ಗೆ ಸಿಮೆಂಟಿಗೆ ಬೇಕಾಗುತ್ತೆ. ನೆಕ್ಸ್ಟ್ ಇದು ಕ್ಲೇ ಬ್ರಿಕ್ಸ್, ರೆಡ್ ಬ್ರಿಕ್ಸ್ ಅಂತ ನಾವು ಹೇಳ್ತೀವಲ್ಲ, ಅದಕ್ಕೆ 9,000 ರೆಡ್ ಬ್ರಿಕ್ಸ್ ಬೇಕಾಗುತ್ತೆ. 11 ರೂಪಾಯಿ ರೇಟ್. 10 ರೂಪಾಯಿ 2025 ಇತ್ತು, 2026 11 ರೂಪಾಯಿ ರೇಟ್ ಆಗುತ್ತೆ. ಅದಕ್ಕೆ 99,000 ಬೇಕಾಗುತ್ತೆ. ಅಪ್ರಾಕ್ಸ್ 1 lakh ರೂಪಾಯಿ ನಮಗೆ ಇಟ್ಟಂಗಿಗೆ ಬೇಕಾಗುತ್ತೆ. ಅದಾದ್ಮೇಲೆ ಸ್ಟೀಲ್ 1,300 kg ಸ್ಟೀಲ್ ಬೇಕಾಗುತ್ತೆ. 80 ರೂಪಾಯಿ ರೇಟ್. ಪ್ರೈಮರಿ ಸ್ಟೀಲ್ 90 ರೂಪಾಯಿ ಇದೆ, ಸೆಕೆಂಡರಿ ಸ್ಟೀಲ್ 80, 75, 70 ಅರೌಂಡ್ ಇದೆ. ಅದಕ್ಕೆ 1,04,000 ರೂಪಾಯಿ ನಿಮ್ಗೆ ಸ್ಟೀಲಿಗೆ ಬೇಕಾಗುತ್ತೆ. ನೀವು ತಿಳ್ಕೊರಿ, 1 ಲಕ್ಷ ಬ್ರಿಕ್ಸ್ ಬೇಕು, 1 ಲಕ್ಷ ಸ್ಟೀಲಿಗೆ ಬೇಕು. ಕ್ಲಿಯರಾ? ನೆಕ್ಸ್ಟ್ ಏನಿದೆ ರಿವರ್ಸ್ ಆರ್ ಎಮ್ ಸ್ಯಾಂಡ್. ರಿವರ್ಸ್ ಸ್ಯಾಂಡ್ ಅಂತ ತಸ್ಕೊರಿ, ಎಮ್ ಸ್ಯಾಂಡ್ ಅಂತ ತಸ್ಕೊರಿ. ರಿವರ್ಸ್ ಸ್ಯಾಂಡ್ 20,000 ರೂಪಾಯಿ ಟಿಪ್ಪರ್ ಸಿಗ್ಬೋದು, ಇಲ್ಲಿ 25,000 ತನಕ ಹೋಗ್ಬೋದು. ಎಮ್ ಸ್ಯಾಂಡ್ 25,000 ಪರ್ ಟಿಪ್ಪರ್. 8 ವೀಲ್ದು 25,000 ರೂಪಾಯಿ ಪರ್ ಟಿಪ್ಪರ್ ಆಗುತ್ತೆ. 5 ಟಿಪ್ಪರ್ ಬೇಕು, 1,25,000 ರೂಪಾಯಿ ನಿಮಗೆ ಎಮ್ ಸ್ಯಾಂಡ್ ರಿವರ್ಸ್ ಸ್ಯಾಂಡ್ ಆಗುತ್ತೆ. 40 mm ಗ್ರೇಡ್ 1 ಟಿಪ್ಪರ್ ಇದ್ರೆ ಸಾಕು, 20,000 ರೂಪಾಯಲ್ಲಿ ಕೆಲಸ ಮುಗಿಯುತ್ತೆ. 20 mm ಅಗ್ರಿಗೇಟ್ ಜಲ್ಲಿ ನಾವೇನಂತೀವಿ ಅದು ನಮ್ಗೆ 4 ಟಿಪ್ಪರ್ ಬೇಕು ಸ್ಲ್ಯಾಬ್ ತನ. 4 ಟಿಪ್ಪರ್ ಅಂದ್ರೆ 1 ಲಕ್ಷ ರೂಪಾಯಿ 20 mm ಜಲ್ಲಿದಾಗುತ್ತೆ. ಸ್ಯಾನಿಟರಿ ಪ್ಲಂಬಿಂಗ್ ವರ್ಕ್, ಅದು ಸ್ಯಾನಿಟರಿ ಕಮೋಡ್ಸು, ವಾಶ್ ಬೇಸಿನ್, ಪೈಪ್ ಲೈನ್ ಕನೆಕ್ಷನ್, ಬಾತ್ರೂಮ್ದು, ಲ್ಯಾಟ್ರಿನ್ದು ಎಲ್ಲ A to Z ಕನೆಕ್ಷನ್ಸ್ಗಳು ವಿತ್ ಲೇಬರ್ ಕಾಸ್ಟ್ ನಿಮಗೆ 70,000 ಆಗುತ್ತೆ. ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಎಲೆಕ್ಟ್ರಿಕಲ್ ವರ್ಕ್ ನಿಮಗೆ ಎಲ್ಲೆಲ್ಲಿ ಅಂದ್ರೆ ಸ್ಲ್ಯಾಬ್ ಅಲ್ಲಿ ಕನ್ಸೀಡ್ ಪೈಪ್ ಆಗಿರ್ಬೋದು, ವಾಲ್ ಅಲ್ಲಿ ಕನ್ಸೀಡ್ ಪೈಪು, ಆಮೇಲೆ ಸ್ವಿಚಸ್, ಬೋರ್ಡ್ಸ್, ಫ್ಯಾನ್, ಲೈಟ್, ಈ ತರ ಎಲ್ಲ ಹಾಲ್, ಬೆಡ್ರೂಮ್, ಕಿಚನ್ಗೆ ಎಲ್ಲ ಕನೆಕ್ಷನ್ ನಿಮ್ಗೆ ಓವರ್ ಆಲ್ ಸೇರ್ಬಿಟ್ಟು ನಿಮ್ಗೆ ಎಷ್ಟಾಗುತ್ತೆ ಅಂದ್ರೆ 60,000 ರೂಪಾಯಿದಲ್ಲಿ ಕೆಲಸ ಕಂಪ್ಲೀಟ್ ಆಗುತ್ತೆ. ಮೆಟಲ್ ಕಾಸ್ಟ್ ಬಂತು, ಲೇಬರ್ ಕಾಸ್ಟ್ ಬಂತು. ಅದಾದ್ಮೇಲೆ ಗ್ರಾನೈಟ್ ಅಂಡ್ ಟೈಲ್ ವರ್ಕ್. ಫ್ಲೋರಿಂಗ್ ಅಲ್ಲಿ ಹಾಲ್, ಬೆಡ್ರೂಮ್, ಕಿಚನ್ಗೆ ಎಲ್ಲ ನೀವು ಟೈಲ್ಸ್ ವರ್ಕ್ ಹಾಕಿ ಗ್ರಾನೈಟ್ದು ಕಿಚನ್ ಪ್ಲಾಟ್ಫಾರ್ಮ್ ಮಾಡಿ, ಡೋರ್ ವಿಂಡೋ ಫ್ರೇಮ್ಗೆ ಡೋರ್ ವಿಂಡೋ ಫ್ರೇಮ್ಗೆ ಗ್ರಾನೈಟ್ದು ಎಲ್ಲ ಕೂಡಿಸಿದ್ರೆ, ಗ್ರಾನೈಟ್ ಮತ್ತೆ ಪೂಜಾ ರೂಮ್ಗೆ ಅಲ್ಲೆಲ್ಲ ಸ್ವಲ್ಪ ಗ್ರಾನೈಟ್ ಯೂಸ್ ಮಾಡಿ ಉಳ್ಕಿದ್ದೆಲ್ಲ ಟೈಲ್ಸ್ ಯೂಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಖರ್ಚು ಅಂದ್ರೆ 1,10,000 ರೂಪಾಯಿ ಮೆಟೀರಿಯಲ್ ಕಾಸ್ಟ್ ಬಂತು, ಲೇಬರ್ ಕಾಸ್ಟ್ ಬಂತು ಫಾರ್ 20, 30, 600 ಸ್ಕ್ವೇರ್ ಫೀಟ್ ಮನೆಗೆ. ಓಕೆ, ನೆಕ್ಸ್ಟ್ ಪೇಂಟ್ ಇನ್ಸೈಡ್ ಅಂಡ್ ಔಟ್ಸೈಡ್. ಇನ್ಸೈಡ್ 2 ಕೋಟ್ ವಾಲ್ ಪುಟ್ಟಿ, 1 ಕೋಟ್ ಪ್ರೈಮರಿ, 2 ಕೋಟ್ ಪೇಂಟ್, ಹೊರಗಡೆ 1 ಪ್ರೈಮರಿ, 2 ಕೋಟ್ ಪೇಂಟಿಗೆ ನಿಮ್ಗೆ 90,000 ರೂಪಾಯಿ ಆಗುತ್ತೆ ವಿತ್ ಮೆಟಲ್ ಅಂಡ್ ಲೇಬರ್ ಚಾರ್ಜ್. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಡೋರ್ಸ್ ಮೇನ್ ಡೋರು, ಆಮೇಲೆ ಬಾತ್ರೂಮ್ ಡೋರ್, ಬೆಡ್ರೂಮ್ ಡೋರ್ ಎಲ್ಲ ಸೇರಿ ಒಂದು 50,000 ರೂಪಾಯಿ ಆಗುತ್ತೆ. ಎಷ್ಟು ಒಂದು 25,000 ನಿಮ್ಗೆ ಮೇನ್ ಡೋರ್ ಎಲ್ಲ ವಿತ್ ಫ್ರೇಮ್ ಬರ್ತದೆ. ಇನ್ನೊಂದು 25,000 ಎಲ್ಲ ಬೆಡ್ರೂಮ್ಸ್, ಬಾತ್ರೂಮ್ಸ್ ಎಲ್ಲ ಡೋರ್ ವಿತ್ ಫ್ರೇಮ್ ನಿಮ್ಗೆ ಒಂದು ಅರೌಂಡ್ ನಿಮ್ಗೆ ಏನಿಲ್ಲ ಅಂದ್ರೆ 150 ಇಲ್ಲ 60,000 ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ವಿಂಡೋ 30,000 ಆಗುತ್ತೆ. ಒಂದು ಹಾಲ್, ಬೆಡ್ರೂಮ್, ಕಿಚನ್ ಒಂದೊಂದು ವಿಂಡೋ ಕೂಡ್ಸ್ಕೊಂಡು ಅದಕ್ಕೆಲ್ಲ ಸ್ಲೈಡಿಂಗ್ ವಿಂಡೋ ಕೂಡಿಸಿದ್ರೆ ನಿಮ್ಗೆ 30,000 ರೂಪಾಯಿದಲ್ಲಿ ಅಲ್ಲಿ ಕೆಲಸ ಮುಗೀತದೆ ವಿತ್ ಲೇಬರ್ ಕಾಸ್ಟ್ ವಿತ್ ಮೆಟೀರಿಯಲ್. ಓಕೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಾಸ್ಟ್ 600 ಸ್ಕ್ವೇರ್ ಫೀಟ್ ಮನೆಗೆ 350 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಲೇಬರ್ ಚಾರ್ಜ್ ತಗೊಂತಾರೆ. ಪ್ಲಿಂತ್ ಬೀಮು, ಕಾಲಮ್ಮು, ಸಜ್ಜಾ ಲಿಂಟಲ್, ಸ್ಲ್ಯಾಬ್, ಪ್ಲಾಸ್ಟರ್ ಇವೆಲ್ಲ ಮಾಡೋಕ್ಕೆ ನಿಮಗೆ 350 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ತಗೊಂತಾರೆ. 2,10,000 ರೂಪಾಯಿ ಮೇಸ್ತ್ರಿದು ಕೆಲಸ ಮಾಡೋನಿಗೆ ಬೇಕಾಗುತ್ತೆ. 2,10,000 ಫಾರ್ ಮೇಸನ್ ವರ್ಕ್.
ಓಕೆ, ಮೇಸ್ತ್ರಿ ವರ್ಕ್ಗೆ. ವಾಟರ್ ಟ್ಯಾಂಕ್ ಇದು ಸಪ್ರೇಟ್ ಇರ್ತದೆ. ವಾಟರ್ ಟ್ಯಾಂಕ್ 35,000 ರೂಪಾಯಿ ನಿಮ್ಗೆ ಹೋಗುತ್ತೆ. ಫಾರ್ 5000 ಲೀಟರ್ ಕೆಪಾಸಿಟಿ ಇರುವ ವಾಟರ್ ಟ್ಯಾಂಕ್ ನೀವು ಕಟ್ಟಬೇಕಂದ್ರೆ 35,000 ರೂಪಾಯಿ ಲೇಬರ್ ಕೂಲಿ ಅದು. ನೆಕ್ಸ್ಟ್ ಸೆಪ್ಟಿಕ್ ಟ್ಯಾಂಕ್ 25,000 ಅದು ಲೇಬರ್ ಚಾರ್ಜ್. ನೆಕ್ಸ್ಟ್ ನಿಮಗೆ ಪ್ಯಾರಾಪೆಟ್ ವಾಲ್ ಒಂದು 15,000 ಮುಗಿತದೆ. ಕಂಪೌಂಡ್ ವಾಲ್ ನಿಮಗೆ ಒಂದು 20,000 ಮುಗಿತದೆ. ಕಂಪೌಂಡ್ ವಾಲ್ ಎಲ್ಲ ಕವರ್ ಮಾಡಿರ್ತೀವಿ. ಫ್ರಂಟ್ ಅಲ್ಲಿ ಸ್ವಲ್ಪ ಎಲ್ಲ ಆಲ್ಟ್ರೇಷನ್ ಇರುತ್ತೆ ಅಷ್ಟೇ. 25,000 ಎಷ್ಟು ನಿಮಗೆ ಕಂಪೌಂಡ್ ವಾಲ್ಗೆ 20,000 ರೂಪಾಯಿ ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೇರ್ ಕೇಸ್ಗೆ, ರೇಲಿಂಗ್, ಎಂಟ್ರೆನ್ಸ್ಗೆ ಮತ್ತೆ ಗೇಟ್ ಎಲ್ಲ ಸೇರಿ ನಿಮಗೆ 30,000 ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಇವೆಲ್ಲ ಪ್ಲಸ್ ಇವೆಲ್ಲ ಸ್ಟಾರ್ಟಿಂಗ್ ಒಂದೇ ಮೆಟೀರಿಯಲ್ ನಿಂದ ಹಿಡಿದು 20ನೇ ಮೆಟೀರಿಯಲ್ ಪ್ಲಸ್ ಮಾಡಿದ್ರೆ 13,50,000 ರೂಪಾಯಿ ನಿಮ್ದು ಆಯ್ತು. 13,50,000 ರೂಪಾಯಿ ನಿಮ್ದು ಆಯ್ತಲ್ಲ. ಇಲ್ಲಿ ನೋಡ್ರಿ 20-30 ಸ್ಕ್ವೇರ್ ಫೀಟ್ 20-30 ಸೈಜ್ ಇರೋ ಮನೆ 600 ಸ್ಕ್ವೇರ್ ಫೀಟ್ ಅಲ್ಲಿ 2,750 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಮಾರ್ಕೆಟ್ ರೇಟ್ ನಡೀತಿದೆ 2026 ಅಲ್ಲಿ. ಅದಕ್ಕೆ ನಿಮ್ಗೆ 2,250 ಮಾಡಿದ್ರೆ 13,50,000 ರೂಪಾಯಿ ಇದಕ್ಕಾಯ್ತು. ಅದೇ ನಾವು ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಫಸ್ಟ್ ಲಿಂದ ಲಾಸ್ಟ್ ತನ ನಮ್ಗೂ 13,50,000 ರೂಪಾಯಿ ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಯ್ತು. ಸೊ 20/30 ಮನೆ ಕಟ್ಬೇಕಂದ್ರೆ 600 ಸ್ಕ್ವೇರ್ ಫೀಟ್ ಮನೆ ಕಟ್ಬೇಕಂದ್ರೆ ನಿಮ್ಗೆ 13,50,000 ರೂಪಾಯಿ ಬೇಕಾಗುತ್ತೆ. ಏನೇನ್ ಬೇಕಾಗುತ್ತೆ, ಯಾವ್ಯಾವ ಮೆಟಲ್ಸ್ ಬೇಕಾಗುತ್ತೆ ಅಂತ ಹೇಳಿ ನಾನು ಈ ಡೀಟೇಲ್ ನಿಮ್ಗೆ ಹೇಳಿದೀನಿ. ಐ ಹೋಪ್ ನೀವು ಅಂಡರ್ಸ್ಟ್ಯಾಂಡ್ ಅಂತ ತಿಳ್ಕೊಂತೀನಿ. ಸೊ ಏನೇ ಡೌಟ್ ಇದ್ರೆ, ಏನೇ ನಿಮ್ಗೆ ಯಾವ್ದು ಸ್ಕ್ವೇರ್ ಫೀಟ್ ಮನೆ ಕಟ್ತಾ ಇದ್ದೀರಾ ಅದ್ರದ್ದು ಡೀಟೇಲ್ಸ್ ಬೇಕಂದ್ರೆ ಕಮೆಂಟ್ಸ್ ಮಾಡಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.